ಈ ಸ್ಪಿರಿಚುವಲ್ ಆಸ್ಪೆಕ್ಟ್ ನಲ್ಲಿ ಏನಪ್ಪಾ ಅಂತಂದ್ರ ನಮ್ಮ ಮಾನವ ಸಂಪತ್ತನ್ನ ಯಾವ ರೀತಿ ಬಳಸ್ಕೋಬೇಕು, ಯಾವೆಲ್ಲ ಮನುಷ್ಯನಲ್ಲಿ ಯಾವ ರೀತಿ ಪೊಟೆನ್ಶಿಯಲ್ ಐತಿ, ಅದನ್ನ ಯಾವ ರೀತಿ ಹೊರಗೆ ತರಬೇಕು ಅನ್ನೋದನ್ನ ನಮಗೆಲ್ಲ ಮಾರ್ಗದರ್ಶನ ಮಾಡ್ಲಿದ್ದಾರೆ. ನಾವೆಲ್ಲ ಕೇಳೋಣ. ರಾಜಶೇಖರ್ ಸರ್ ಅವರಿಗೆ ಮತ್ತೊಮ್ಮೆ ತುಂಬು ಹೃದಯದ ಸ್ವಾಗತವನ್ನ ಹೇಳಿ ನಾನು ಅವರಿಗೆ ಮೈಕ್ ಅನ್ನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಧ್ವನಿ ಎಲ್ಲರಿಗೂ ಸರಿಯಾಗಿ ಕೇಳ್ತಾ ಇದೆ ಅಂತ ಅನ್ಸ್ತಾ ಇದೆ. ಕೇಳ್ತಾ ಇದೆಯಲ್ಲ ಸರ್? ಎಸ್ ಸರ್. ಎಸ್ ಸರ್. ಥ್ಯಾಂಕ್ ಯು ಸಂಜೀವ್ ಸರ್ ಅಂಡ್ ಮತ್ತೆ ಈ ಸ್ಕೂಲಿನ ಮ್ಯಾನೇಜ್ಮೆಂಟ್ನವರು ಮತ್ತು ಸುಗ್ಧಾ ಮೇಡಮ್ ಅವರು ಮತ್ತು ಎಲ್ಲಾ ಪದಾಧಿಕಾರಿಗಳಿಗೂ ಕೂಡ ನಾನು ಬಹಳ ಚಿರಋಣಿಯಾಗಿರ್ತೇನೆ. ಈ ಅಪಾರ್ಚುನಿಟಿಯನ್ನು ಕೊಟ್ಟಿದ್ದಾರೆ. ಪ್ಲಸ್ ಇದರಲ್ಲಿ ಏನಂತಂದ್ರೆ ಸೆಲ್ಫ್ ಎಕ್ಸ್ಪ್ಲೋರೇಷನ್ ಅಂತಾರೆ ಇದಕ್ಕೆ. ಸೆಲ್ಫ್ ಎಕ್ಸ್ಪ್ಲೋರೇಷನ್ ಅಂತಂದ್ರೆ ಈ ವಿಷಯವನ್ನ ನಾನ್ ಡಿಸ್ಕಸ್ ಮಾಡ್ತಾ ಮಾಡ್ತಾ ನನ್ನ ಜೀವನ ಇಂಪ್ರೂವ್ ಆಗ್ತದ. ಆ ವಿಷಯವನ್ನ ಕೇಳ್ತಾ ಕೇಳ್ತಾ ಇದ್ದವ್ರಿಗೆ ನಿಮ್ಮ ಜೀವನಕ್ಕೂ ಕೂಡ ಇದು ಇಂಪ್ಯಾಕ್ಟ್ ಮಾಡ್ತದ. ಹೌದಾ? ಆ ಟೈಪು ನಾವೊಂದು ಸೀರೀಸ್ ಮಾಡ್ಕೊಂಡಿದೀವಿ. ಸರ್ ನಮ್ಗ ಯಾವ ರೀತಿ ಅಪಾರ್ಚುನಿಟಿ ಕೊಟ್ಟಿದ್ದಾರೆ ಅಂತಂದ್ರೆ ಪ್ರತಿ ಶನಿವಾರ ಈ ಸಮಯದಲ್ಲಿ ಪ್ರತಿ ಶನಿವಾರ ಅರ್ಧ ಗಂಟೆ ನಾವು ಡಿಸ್ಕಸ್ ಮಾಡ್ಬೋದು. ಓಕೆ, ನಾವು ಹ್ಯೂಮನ್ ಆಸ್ಪಿರೇಷನ್, ನಮ್ಮ ಜೀವನದ ಮೂಲ ಉದ್ದೇಶ ಏನು, ಹೌದಾ, ಮತ್ತು ಆಧ್ಯಾತ್ಮ ಏನು, ಸರಿಯಾದ ಆರೋಗ್ಯ ಅಂದ್ರೆ ಏನು, ಮಾನಸಿಕ ಸಂತುಲನತೆ ಅಂದ್ರೆ ಏನು, ಮಾನಸಿಕ ಆರೋಗ್ಯ ಏನು, ನಮ್ಮ ಗುರಿಗಳನ್ನ ನಾವು ಯಾವ ರೀತಿ ಮುಟ್ಟಬೇಕು. ಓಕೆ, ಈ ರೀತಿ ಇರ್ತಕ್ಕಂಥ ಕೆಲವು ನನ್ನ ಎಕ್ಸ್ಪೀರಿಯನ್ಸ್ ಗಳನ್ನ ನಾನು ನಿಮ್ ಜೊತೆಗೆ ಶೇರ್ ಮಾಡ್ತಿದ್ದೀನಿ. ಚಿಕ್ಕಂದಿನಿಂದ ಇದ್ದಾಗ್ಲಿಂದನೂ ಕೂಡ ನನಗೆ ಒಂಥರ ಯೋಗ ಮತ್ತು ಮೆಡಿಟೇಷನ್, ಈ ಪಾಸಿಟಿವ್ ಹೆಲ್ತ್, ಪಾಸಿಟಿವ್ ಲೈಫ್ ಬಗ್ಗೆ ಬಹಳ ಆಸಕ್ತಿ ಇರೋದ್ರಿಂದ, ಅದರಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಕಲಿಬೇಕು ಅಂತ ಜಾಸ್ತಿ ಆಸಕ್ತಿ ಇರೋದ್ರಿಂದ ಅದೇ ಫೀಲ್ಡ್ ಅಲ್ಲೇನೆ ನಾನು ಮುಂದುವರಿತಾ ಬಂದೆ. ಈಗ ನಾನು ಏನ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಫುಲ್ ಟೈಮ್ ಕೂಡ ನಾ ಇದೇ ಸಾಧನೆ ಮಾರ್ಗದಲ್ಲಿ ಹೋಗ್ಬೇಕಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೆ. ಈಗ ನಾವ್ ಏನ್ ಮಾಡೋಣ ಅಂತಂದ್ರೆ ಈ ಪ್ರತಿ ಶನಿವಾರ ದಿನ ಒಂದು ಟಾಪಿಕ್ ಅನ್ನ ಕನ್ಸಿಡರ್ ಮಾಡ್ಕೊಂಡು ಅದನ್ನೇ ಕಲಿತಾ ಹೋಗೋಣ. ಇದೊಂಥರ ಯಾವ ರೀತಿ ಆಗ್ಬೇಕು ಸೆಷನ್ ಅಂತಂದ್ರೆ ಇದರಿಂದ ನಮಗೊಂದು ಏನೋ ಯೂಸ್ ಆಗ್ಬೇಕು, ನಮ್ಮ ಎಕ್ಸ್ಪ್ಲೋರೇಷನ್ ಆಗ್ಬೇಕು. ನಮ್ಮ ಎಕ್ಸ್ಪ್ಲೋರೇಷನ್ ಅಂತಂದ್ರೆ ನಮ್ಮ ಉನ್ನತಿ ಆಗ್ಬೇಕು ಮತ್ತು ಈ ಜಗತ್ತಿನ ಸರಿಯಾದ ಅಂಡರ್ಸ್ಟ್ಯಾಂಡಿಂಗ್ ನಮಗಾಗ್ಬೇಕು. ಓಕೆ, ಅದನ್ನ ನಾವು ಕಲಿತಾ ಹೋಗೋಣ ಅಂತ ಒಂದು ಅಜೆಂಡಾ ಮಾಡ್ಕೊಂಡಿದ್ವಿ, ಒಂದು ಕರಿಕ್ಯುಲಮ್ ಮಾಡ್ಕೊಂಡಿದ್ವಿ. ಆಮೇಲೆ ಕನೆಕ್ಟೆಡ್ ಇರ್ತದ. ಇದು ಬಹಳ ಇಂಪಾರ್ಟೆಂಟ್. ಏನಂತಂದ್ರೆ ಒಂದು ಕ್ಲಾಸ್ ಇವಾಗ ಏನ್ ತಗೊಂಡಿರ್ತೀನಿ ಮತ್ತೆ ನೆಕ್ಸ್ಟ್ ಸ್ಟಾರ್ಟ್ ಈ ಟೈಪ್ ನಾವೇನ್ ಮಾಡೋಣ ಅಂದ್ರೆ ಒಂದು ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ ಹೆಂಗಾಗ್ತಿದೆ ಅಂತಂದ್ರೆ ಏನೋ ಇವತ್ತು ಮಾತಾಡ್ತೀವಿ, ಇನ್ನೊಂದ್ ಸ್ವಲ್ಪ ಮತ್ ಮುಂದಿನ ವಾರ ಇನ್ನೊಂದ್ ಏನೋ ಮಾತಾಡ್ತೀವಿ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇರಂಗಿಲ್ಲ. ಹಂಗಾಗಿ ಅದೂ ನೆನಪಿರಂಗಿಲ್ಲ, ಇದು ನೆನಪಿರಂಗಿಲ್ಲ. ಓಕೆ, ಅದರಿಂದ ನಮ್ಮ ಲೈಫಿಗೆ ಏನಾದ್ರೂ ಸ್ವಲ್ಪ ಆದ್ರೂ ಬದಲಾವಣೆ ಆಯ್ತಾ ಅಂತ ಚೆಕ್ ಮಾಡ್ಕೊಳ್ಳಿಕ್ಕೆ ಕೆಲವೊಮ್ಮೆ ಆಗ್ತಿರಂಗಿಲ್ಲ, ಅದಲ್ವಾ? ಅದ್ರ ಸಲ ನಾ ಏನ್ ಪ್ಲಾನ್ ಮಾಡಿದೆ ಅಂತಂದ್ರೆ ಹೋಗ್ಲಿ, ಇದೇ ಟೈಪೇನೆ ನಾವು ಹ್ಯೂಮನ್ ಆಸ್ಪಿರೇಷನ್ ಅಂತಂದ್ರೆ ಮನುಷ್ಯನ ಉದ್ದೇಶ ಏನಿದೆ, ನಾವು ಗುರಿ ಮತ್ತು ಉದ್ದೇಶ ಏನೈತಲ್ಲ ನಮ್ದು, ಅದನ್ನ ನಾವು ಹುಡುಕ್ತಾ ಹೋಗೋಣ. ಆಮೇಲೆ ಪೇರೆಂಟ್ಸ್ ಇದೀರಿ ಎಲ್ಲರೂ ಕೂಡ, ನಾವ್ ಒಬ್ನೇ ಅಂತಲ್ಲ, ಪ್ರತಿಯೊಬ್ಬರಲ್ಲಿನೂ ಕೂಡ ಈ ಏನದು ಜಿಜ್ಞಾಸು ಇದ್ದೇ ಇರ್ತದ. ಇದೇನಿದೆ ಎಕ್ಸ್ಪ್ಲೋರೇಷನ್ ಅಂತ ಹೇಳ್ತಾರಲ್ಲ, ಜಿಜ್ಞಾಸು, ಸತ್ಯವನ್ನು ಹುಡುಕುವ ಜಿಜ್ಞಾಸು ಪ್ರತಿಯೊಬ್ಬರಿಗೂ ಇರ್ತದೆ. ಅರ್ಥಾಯ್ತಾ? ಅದೇ ರೀತಿ ನಾವೇನ್ ಮಾಡೋಣ ಅಂತಂದ್ರೆ ಫಸ್ಟ್ ಕೆಲವೊಂದು ಸೆಷನ್ಸ್ ಗಳನ್ನ ನಾ ತಗೊಳ್ತೀನಿ, ನಿಮ್ಮ ಅಭಿಪ್ರಾಯಗಳನ್ನ ಹೇಳ್ತಾ ಇರ್ರಿ. ಹೆಂಗಿದ್ರು ನಮ್ದು ಗ್ರೂಪ್ಸ್ ಇದಾವೆ, ಗ್ರೂಪ್ ಅಲ್ಲಿನೂ ಕೂಡ ನಾವು ಡಿಸ್ಕಸ್ ಮಾಡೋಣ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಾವು ಆಸ್ ಎ ಹ್ಯೂಮನ್ ಬೀಯಿಂಗ್ ಮತ್ ನಮ್ಮ ಮಕ್ಕಳು ಈಗ ಅವರು ಓದ್ತಾ ಇದ್ದಾರೆ, ಅದನ್ನು ಕೂಡ ನಾವು ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗ್ಬೋದು. ಮನುಷ್ಯನ ಇವತ್ತು ನಾ ಏನ್ ಮಾಡ್ತೀನಿ ಅಂದ್ರೆ ಕೆಲವೊಂದು 2-3 ಪಾಯಿಂಟ್ಸ್ ಗಳನ್ನ ಮಾತ್ರ ಮಾತಾಡಿ ಮತ್ತೆ ಸೆಷನ್ ಅನ್ನ ಕಂಟಿನ್ಯೂ ಮಾಡೋಣ. ಪ್ರತಿ ಶನಿವಾರ ದಿನ ಇದೇ ಸಮಯಕ್ಕೆ ಕಂಟಿನ್ಯೂ ಮಾಡೋಣ. ಓಕೆ, ಈಗ ಮನುಷ್ಯ ಏನಿದಾನಲ್ರಿ, ಮನುಷ್ಯ ಎಷ್ಟೋ ಲಕ್ಷ ವರ್ಷಗಳ ಹಿಂದಿನಿಂದ ಈ ಏನು ಭೂಮಿ ಮೇಲೇನು ಜೀವರಾಶಿಗಳು ಬಂದ್ವಲ್ಲ, ಈ ಎಲ್ಲಾ ಜೀವರಾಶಿಗಳಲ್ಲಿ ಸಬಲನಾಗಿ ಉಳ್ಕೊಂಡಿರ್ತಕ್ಕಂಥ ಮನುಷ್ಯ ಜೀವರಾಶಿ. ಒಪ್ಪುವುದಲ್ಲ? ಒಂದು ಕೋಟ್ಯಾನ್ಗಟ್ಲೆ ಜೀವರಾಶಿಗಳಿದಾವ. ಎಷ್ಟಿದಾವ? ಅಬ್ಜಗಟ್ಲೆ ಜೀವರಾಶಿಗಳಿದಾವ. ಕೆಲವು ಜೀವರಾಶಿಗಳು ಬೆಳಿತಾ ಬಂದು ಕೆಲವು ಜೀವರಾಶಿಗಳು ನಡಬರ್ಕನೆ ಏನಾದ್ರು ಅಂತಂದ್ರೆ ತಮ್ಮ ಅವನತಿಯನ್ನು ಪಡ್ಕೊಂಡು ಹೋದು. ಬಟ್ ಮನುಷ್ಯ ಏನ್ ಮಾಡ್ತಿದ್ದಾನೆ ಅಂತಂದ್ರೆ ಡೆವಲಪ್ ಆಗ್ತಾ ಬಂದಿದೆ. ಎಷ್ಟೋ ಲಕ್ಷಾನು ವರ್ಷಗಳಿಂದ ನಾವು ಡೆವಲಪ್ ಆಗ್ತಾ ಇಲ್ಲಿ ತನಕ ಬಂದಿದೀವಿ ಅಂತಂದ್ರೆ ಒಂದ್ ಪಾಯಿಂಟ್ ಅನ್ನ ನಾವು ಕನ್ಸಿಡರ್ ಮಾಡ್ಬೇಕೇನಂತಂದ್ರ ಸರ್ವೈವಲ್ ಈಸ್ ನಾಟ್ ಅ ಪ್ರಾಬ್ಲಮ್ ಫಾರ್ ಅಸ್. ಬದುಕುವುದು ನಮಗೆ ಪ್ರಾಬ್ಲಮ್ ಅಲ್ಲ. ಈ ಮಾತನ್ನ ಪ್ರತಿಯೊಬ್ರು ಕೂಡ, ಮನುಷ್ಯರಾದರೂ ಪ್ರತಿಯೊಬ್ರು ಕೂಡ
ಇದನ್ನ ಅಳವಡಿಸಿಕೊಳ್ಬೇಕು. ಏನಂದ್ರೆ ಬದುಕೋದು ನಮಗ್ ಪ್ರಾಬ್ಲಮ್ ಅಲ್ಲ, ಬಟ್ ಎಷ್ಟೋ ಸತಿ ಏನ್ ಮಾಡ್ತೀವಿ ಅಂತಂದ್ರ ನಮಗೆ ಬದುಕೇ ಪ್ರಾಬ್ಲಮ್ ಆಗ್ಬಿಟ್ಟೈತೆ, ಬದುಕೋದೇ ಪ್ರಾಬ್ಲಮ್ ಆಗ್ಯದ. ಅಂದ್ರೆ ಎಕ್ಸಿಸ್ಟೆನ್ಸ್ ಹ್ಯಾಸ್ ಬಿಕಮ್ ಅ ಪ್ರಾಬ್ಲಮ್, ಎಕ್ಸಿಸ್ಟೆನ್ಸ್ ಇಟ್ ಸೆಲ್ಫ್ ಇಸ್ ಅ ಪ್ರಾಬ್ಲಮ್. ಸರ್ವೈವಲ್ ಅಥವಾ ಇದೇನು ಥ್ರೈವ್ ಆಗಿ ಬದುಕೋದು, ಇನ್ನೂ ಸ್ವಲ್ಪ ಏನೋ ಸಾಧನೆ ಮಾಡೋದು ಅಥವಾ ಉನ್ನತ ಸ್ಥಿತಿಯಲ್ಲಿ ಹೋಗೋದು, ಏನೋ ಒಂದು ಸ್ಪಿರಿಚುವಲ್ ಅಟೈನ್ಮೆಂಟ್ ಮಾಡ್ಕೊಳೋದು, ಅದನ್ನ ನಾವು ದೂರ ಇಟ್ಬಿಟ್ವಿ. ಬದುಕೋದೇ ಒಂದು ಚಾಲೆಂಜ್ ಆಗ್ಬಿಟ್ಟದ. ಅರ್ಥ ಯಾಕೆ ಹಂಗಾಗಿದೆ ಅಂತಂದ್ರೆ ನಮ್ಮಲ್ಲಿ ಇಗ್ನೋರೆನ್ಸ್ ಜಾಸ್ತಿ ಇದೆ. ಇಗ್ನೋರೆನ್ಸ್ ಅಂದ್ರೆ ಏನು? ಅಜ್ಞಾನ. ಎದ್ರ ಬಗ್ಗೆ ಅಜ್ಞಾನ? ನಾನ್ ಯಾರು, ಎಲ್ಲಿಂದ ಬಂದೆ, ಏನ್ ಮಾಡ್ತಾ ಇದ್ದೀನಿ, ನನ್ನ ನಿಜವಾದ ಉದ್ದೇಶ ಏನು. ಒಂದು ಇಂಪಾರ್ಟೆಂಟ್ ಕ್ವಶನ್ ನನ್ನ ತಲೆಯೊಳಗಡೆ ಯಾವಾಗ್ಲೂ ಇರ್ತದ, ಏನದ? ನಾನೇ ಹುಟ್ಟಿದೀನೋ ಏನ್ ನನ್ನನ್ನು ಹುಟ್ಟಿಸಿದಾರೋ? ಮೋಸ್ಟ್ ಆಫ್ ದ ಟೈಮ್ ಎಲ್ಲಾ ಸಮಯದೊಳಗೆ ನಾವೇನ್ ಅನ್ಕೊಂಡಿರ್ತೀವಿ, ನಾನು ಆಕ್ಸಿಡೆಂಟಲ್ಲಿ ಹುಟ್ಟಿದೀನಿ, ನನ್ನನ್ನು ಹುಟ್ಟಿಸಿದಾರ, ನಾನು ಹಂಗೆ ಹುಟ್ತಾ 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 ಬಂದು ಬಿಟ್ಟಿದೀನಿ, ಹಂಗದನೋ? ಅಥವಾ ನಾನೇ ಇಷ್ಟಪಟ್ಟು ಇದೇ ತಂದೆ ತಾಯಿ ಬೇಕು, ಇದೇ ಸಮಾಜ ಬೇಕು, ಇದೇ ರೀತಿಯ ಶಿಕ್ಷಣ ಬೇಕು, ಇದೇ ಭಾಷೆ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡೆ ನಾನು ಬಂದಿದ್ದೀನೋ? ಅಂದ್ರೆ ನಾನು ಆಕಸ್ಮಿಕವಾದ ಹುಟ್ಟಿದವನು ಅಥವಾ ಪ್ಲಾನ್ಡ್ ಆಗಿ ಹುಟ್ಟಿದವನು? ಅದು ಗೊತ್ತಿಲ್ಲ ನಮ್ಗ. ಇದೇ ಏನಂತಂದ್ರ ಹ್ಯೂಮನ್ ಆಸ್ಪಿರೇಷನ್. ಈಗೇನ್ ಸ್ಟೇಟ್ಮೆಂಟ್ ಹೇಳಿದ್ನಲ್ರಿ, ಇದು ಬಹಳ ಡೀಪ್ ಆಗಿರ್ತಕ್ಕಂಥದ್ದು, ಬಹಳ ಆಳವಾಗಿರ್ತಕ್ಕಂಥದ್ದು. ಬಹಳಷ್ಟು ಜನರಿಗೆ ಇದಂದ್ರೇನು ಒಂದು ಲೆವೆಲ್ ಅನ್ನು ಅಚೀವ್ ಆದ್ಮೇಲೆ ತಿಳಿತದ, ನನ್ನ ಹುಟ್ಟು ಆಕಸ್ಮಿಕನೋ ಅಥವಾ ಪರ್ಪಸ್ಫುಲಿನೋ, ಉದ್ದೇಶ ಪೂರ್ವಕನೋ ಅಂತ. ಏನ್ ಅನ್ಸ್ಬೋದು? ಜಸ್ಟ್ ಯೋಚನೆ ಮಾಡಿ ನೋಡ್ರಿ. ನಿಮ್ಮ ಹುಟ್ಟು, ನಿಮ್ಮ ಮಕ್ಕಳ ಹುಟ್ಟು, ಹೌದಾ? ಅಥವಾ ನೀವು ಸ್ಕೂಲಿಗೆ ಹೋಗಿರ್ತೀರಿ, ಅದನ್ನ ಅಡ್ಮಿಷನ್ ತಗೊಂಡಿದ್ದದ್ದು ಹುಟ್ಟು, ಅಥವಾ ಟೀಚರ್ಸ್ಗಳು, ನಾನು ನಿಮಗ್ ಸಿಗ್ತಕ್ಕಂಥದ್ದು, ನೀವು ನಮಗ್ ಸಿಗ್ತಕ್ಕಂಥದ್ದು, ಇದೆಲ್ಲ ಆಕಸ್ಮಿಕನೋ ಅಥವಾ ಉದ್ದೇಶ ಪೂರ್ವಕನೋ? ಹೌದಲ್ವಾ? ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದ, ಹೌದಾ? ಬಟ್ ಇವತ್ತು ನಾವೇನ್ ನೋಡೋಣ ಅಂತಂದ್ರೆ, ಹ್ಯೂಮನ್ ಬೀಯಿಂಗ್ಸ್ ಏನು ಜನರೇಟ್ ಆಗಿ ಏನ್ ನಾವೇನ್ ಸರ್ವೈವಲ್ ಆಗಿದೀವಲ್ಲ, ನಮ್ಮಲ್ಲಿ ಕೆಲವು ವಿಶೇಷ ಗುಣಗಳದಾವ. ಆ ಕೆಲವು ವಿಶೇಷ ಗುಣಗಳು ಇರೋದ್ರಿಂದನೇ ನಾವು ಇಷ್ಟೆಲ್ಲಾ ಜೀವರಾಶಿಗಳು, ಇವೆಲ್ಲ ಏನಿದಾವಲ್ರಿ ಇವು, ಹೌದಲ್ಲ? ಇಷ್ಟೆಲ್ಲಾ ಜೀವರಾಶಿಗಳ ಮೇಲೆ ಅವುಗಳಿಂದನೂ ಕೂಡ ನಾವು ಗೆದ್ದು ಮನುಷ್ಯ ಒಬ್ಬ ಸರ್ವೈವಲ್ ಆಗಿದ್ದಾನೆ ಎಷ್ಟೋ ಲಕ್ಷಾಂತರ ವರ್ಷಗಳಿಂದ. ಏನಿರ್ಬೋದು ಆ ವಿಶೇಷ ಗುಣಗಳು? ಯಾವ ವಿಶೇಷ ಗುಣಗಳು ನಮ್ಮನ್ನ ಸರ್ವೈವ್ ಮಾಡಿದವೆ? ಹೌದಲ್ವಾ? ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗ್ತದ. ಯಾವ ರೀತಿ ಇರ್ಬೋದು ಅವು ವಿಶೇಷ ಗುಣಗಳು? ನಾನು ಐಡೆಂಟಿಫೈ ಮಾಡಿರ್ತಕ್ಕಂಥ ಕೆಲವು ವಿಶೇಷ ಗುಣಗಳನ್ನ ನಿಮಗೆ ಹೇಳ್ತೀನಿ. ಒಂದ್ ಏನಂತಂದ್ರ ಎಜುಕೇಶನ್, ಶಿಕ್ಷಣ. ಈ ಶಿಕ್ಷಣ ಏನೈತಲ್ರಿ, ಇದು ಇದಾವ, ಶಿಕ್ಷಣ ಇಲ್ಲ ಅಂತಲ್ಲ. ಈ ಇವನ್ ಬೆಕ್ಕು ಕೂಡ ತನ್ನ ಮಕ್ಕಳಿಗೆ ಹೆಂಗ ಇಲಿ ಹಿಡ್ಕೊಂಬರ್ಬೇಕು, ಹೆಂಗ ಆ ಇಲಿಯನ್ನ ತಿನ್ಬೇಕು, ಬೇಟೆ ಹೆಂಗ ಆಡ್ಬೇಕು, ಅದನ್ನ ಕಲಿಸ್ಕೊಡ್ತದ. ಆಕಳನ್ನು ಕೂಡ ತನ್ನ ಮಕ್ಕಳಿಗೆ ಏನಲ್ಲ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ಸ್ ಗಳನ್ನ, ಯಾವ ಹುಲ್ಲನ್ನು ತಿನ್ಬೇಕು, ಯಾವ ಹುಲ್ಲು ತಿನ್ಬಾರ್ದು, ಅದ್ ನಮಗ್ ಗೊತ್ತಿರಂಗಿಲ್ಲ ಅದು ಹೆಂಗ್ ಟೀಚ್ ಮಾಡ್ತಾ ಇದೆ ಅಂತೇಳಿ. ಬಟ್ ಆಕಳನ್ನು ಕೂಡ ತನ್ನ ಮಕ್ಕಳಿಗೆ ಏನು ಶಿಕ್ಷಣ ಕೊಡ್ಬೇಕು ಕೊಡ್ತದ. ಹಂಗೆ ಪ್ರತಿಯೊಂದು ಜೀವರಾಶಿಗಳು ಕೂಡ ತಮ್ಮ ತಮ್ಮ ಸಂತತಿಗಳಿಗೆ ಶಿಕ್ಷಣವನ್ನು ಕೊಡ್ತಾವ. ಅದೇ ರೀತಿ ಮನುಷ್ಯನೂ ಕೂಡ ತನ್ನ ಜೀವರಾಶಿಗಳಿಗೆ, ತನ್ನ ಸಂತತಿಗಳಿಗೆ ಏನ್ ಮಾಡ್ತಿದ್ದಾನ? ಶಿಕ್ಷಣವನ್ನು ಕೊಡ್ತಾ ಇದ್ದಾನೆ. ಬಟ್ ವಿಚಿತ್ರ ಏನಂತಂದ್ರೆ, ಬಹಳ ವಿಚಿತ್ರ ಏನಂತಂದ್ರೆ, ಈ ಎಲ್ಲಾ ಜೀವರಾಶಿಗಳು ತಮ್ಮ ತಮ್ಮ ಸಂತತಿಗಳಿಗೆ ಶಿಕ್ಷಣವನ್ನ ವರ್ಗಾಯಿಸ್ಬೇಕಾದ್ರ ಕೇವಲ ಅವಕ್ ಮಾತುನೂ ಇಲ್ಲ ನೋಡ್ರಿ. ಆ ಪ್ರಾಣಿಗಳಿಗೆ ಮಾತು ಕೂಡ ಇಲ್ಲ, ಬಾಯಿಲಿ ಏನ್ರಿ ಹೇಳಿವೆ ಅಂತಂದ್ರೆ ಇಲ್ಲ. ಕೇವಲ ಭಾವಭಂಗಿಗಳಿಂದ ಮಾತ್ರ ಅವರು ತಮ್ಮ ಸಂತತಿಗಳಿಗೆ ಶಿಕ್ಷಣವನ್ನ ಕಲಿಸ್ತಾ ಇದ್ದಾರೆ. ಹೌದಲ್ಲ? ನಾವು ಎಷ್ಟೋ ವಿಡಿಯೋಗಳನ್ನ ನೋಡಿದೀವಿ. ಏನಂತ, ಯಾವುದೋ ಒಂದು ಕಟ್ಟೆ ಐತಿ ಟೈಪ್, ಹೌದಾ? ಈ ಟೈಪ್ ಒಂದು ಕಟ್ಟೆ ಐತಿ, ಚಿಕ್ಕ ಒಂದು ಬೆಕ್ಕಿನ ಮರಿ ಇರ್ತದ ಹಿಂಗ, ಹೌದಾ? ಚಿಕ್ಕ ಒಂದು ಬೆಕ್ಕಿನ ಮರಿ. ಈ ಚಿಕ್ಕ ಬೆಕ್ಕಿನ ಮರಿ ಇದನ್ ಮೇಲೆ ಹತ್ತಕ್ ಆಗಂಗಿಲ್ಲ. ಬಿಕಾಸ್ ಇದು ಮೆಟ್ಟಲ್ ಏನೈತೆ ಅಂದ್ರೆ ಸ್ವಲ್ಪ ದೊಡ್ಡ ಮೆಟ್ಟಿಲ ಇದು, ಹಂಗಾಗಿ ಇದು ಮೇಲೆ ಹತ್ಲಿಕ್ಕೆ ಆಗ್ಲಿಲ್ಲ. ಬಟ್ ಅದರ ತಾಯಿ ಬೆಕ್ಕು ಏನ್ ಮಾಡ್ತದ, ಹೌದಾ? ಅದರ ತಾಯಿ ಬೆಕ್ಕು ಏನ್ ಮಾಡ್ತದ, ಅದು ತಾನಾಗಿ ಹತ್ತುತ್ತದ. ಆ ತಾಯಿ ಬೆಕ್ಕು ಹತ್ತೋದನ್ನ ಈ ಮಗು ಬೆಕ್ಕು ನೋಡಿದಾಗ ಅದನ್ನ ಅನುಕರಣೆ ಮಾಡಿ ಆ ಮೆಟ್ಟಲನ್ನ ಹತ್ತುತ್ತದೆ. ಅರ್ಥೈತಲ್ರಿ? ಅದೇ ರೀತಿ ಎಲ್ಲಾ ಪ್ರಾಣಿ ಪಕ್ಷಿಗಳು ಕೂಡ ತಾವು ಅನುಸರಿಸ್ತಾ ಹೋದಂಗೆಲ್ಲ
ಬೇರೆ ಬೇರೆ ಆ ತಮ್ಮ ಸಂತತಿಗಳು ಏನ್ ಮಾಡ್ತಾವ ಅಂತಂದ್ರ ಅದನ್ನ ಅನುಕರಣೆ ಮಾಡಿ ಅದನ್ನ ಕಲಿತಿದಾವ. ಹಂಗ ಬೇಟೆ ಆಡೋದನ್ನು ಕೂಡ ದೊಡ್ಡ ಬೆಕ್ಕು ಏನ್ ಮಾಡ್ತದ, ಇಲಿಯನ್ನ ಹಿಡ್ಕೊಂಡ್ ಬರ್ತದ, ಅದನ್ನ ಬೇಟೆ ಆಡ್ತದ, ಅದನ್ನ ತಿಂತದ, ಅದನ್ನ ಚಿಕ್ಕದು ನೋಡ್ತದ. ಹಂಗೆ ಆಡು ಮತ್ತು ಮೇಕೆ ಇದೇನದು ದನ ಕರಗಳು ಅವುಗಳು ಕೂಡ ದಿನಾಲು ಹುಲ್ಲು ತಿಂತವೆ, ಅದನ್ನ ನೋಡಿ ಚಿಕ್ಕ ಮಗು ಅದನ್ನು ಕೂಡ ತಿನ್ನೋದು ಕಲಿತದ. ಬಟ್ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಬಂದಾಗ ನಮ್ಮಲ್ಲಿ ಒಂದು ಹೊಸ ಫಾರ್ಮೆಟ್ ಅದ. ಏನ್ ಫಾರ್ಮೆಟ್ ಅದ ಅಂದ್ರ ನಮ್ಮ ಯೋಚನೆಗಳನ್ನ ನಾವು ಒಂದು ಪುಸ್ತಕ ರೂಪದಲ್ಲಿ ಬರೆದಿಡ್ಬೋದು. ತಿಳಿತಲ್ರಿ? ಇದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಒಂದು ಹುಟ್ಟನ್ನ ಹಾಕೊಂಡ್ ಬಂದಿದೀವಿ ನಾವು. ಏನಂತಂದ್ರ ನನ್ನ ಒಳಗಡೆ ಇರ್ತಕ್ಕಂಥ ಥಾಟ್ಸ್, ನನ್ನ ವಿಚಾರಗಳನ್ನ, ನನ್ನ ಅನುಭವಗಳನ್ನ, ನನಗೇನೋ ಒಂಥರ ಒಳಗಡೆ ಹೃದಯ ಸ್ಪರ್ಶಿ ಒಂದು ಅನುಭವ ಆಗಿತ್ತು ಅಂದ್ರ ಆ ಅನುಭವವನ್ನ, ನನ್ನ ತಿಳುವಳಿಕೆಗಳನ್ನ, ನನ್ನ ಕಲಿಕೆಗಳನ್ನ, ಜೀವನದ ಉದ್ದೇಶಗಳನ್ನ ನಾನು ಒಂದು ಪುಸ್ತಕ ರೂಪದಲ್ಲಿ ಬರೆದಿಡ್ಬೋದು. ಆ ಬರೆದಿಟ್ಟಿದ್ದನ್ನ ಬೇರೆ ಸಂತತಿಗಳಿಗೆ, ಬೇರೆ ನನ್ನ ಮಕ್ಕಳಿಗಂತ ಅಷ್ಟೇ ಅಲ್ಲ, ಬೇರೆ ಎಲ್ಲಾರ್ಗೂ ಕೂಡ ಅದನ್ನ ಹಂಚಿ ನಾವು ಕಲಿಬಹುದು. ಹಾಗಾದ್ರೆ ಹ್ಯೂಮನ್ ಬೀಯಿಂಗ್ಸ್ ಒಂದು ಗ್ರೇಟೆಸ್ಟ್ ಅಚೀವ್ಮೆಂಟ್ ಏನಂತಂದ್ರ ಲರ್ನಿಂಗ್ ಫ್ರಾಮ್ ಅದರ್ಸ್ ಮಿಸ್ಟೇಕ್ಸ್ ಅಂತ. ಲರ್ನಿಂಗ್ ಫ್ರಾಮ್ ಅದರ್ಸ್ ಮಿಸ್ಟೇಕ್. ನೋಡ್ರಿ, ನಾವು ತಪ್ಪು ಮಾಡಿ ನಾವು ಕಲಿತೀವಿ, ಅದರಲ್ಲಿ ಏನು ವಿಶೇಷತೆ ಇಲ್ಲ. ನಾನು ಒಂದು ತಪ್ಪು ಮಾಡ್ತೀನಿ, ಈಗ ಬೆಂಕಿ ಅದ, ಬೆಂಕಿ ಮೇಲೆ ಕೈ ಇಡ್ತೀನಿ, ಅದು ಸುಡ್ತದ ಕೈಗೆ, ಕೈ ಸುಟ್ಟ ತಕ್ಷಣ ನಾನು ಅದನ್ನ ನೋಡಿ ಕಲಿತೀನಿ, ಹೌದಾ? ಬಟ್ ಮನುಷ್ಯನಿಗೆ ಇನ್ನೊಂದು ಗುಣ ಏನದ ಅಂತಂದ್ರೆ, ಬೇರೆಯವರು ಬೆಂಕಿ ಮೇಲೆ ಕೈ ಇಟ್ಟು ಸುಟ್ಟುಕೊಂಡಾಗ ಅವರಿಗೆ ಆಗಿರ್ತಕ್ಕಂಥ ಫೀಲಿಂಗ್ ಅನ್ನ ಅವ್ರು ಎಕ್ಸ್ಪ್ರೆಸ್ ಮಾಡಿದಾರ. ನಾನು ಕೈ ಸುಟ್ಟಾಗ ನನ್ನ ಮನಸ್ಸಲ್ಲಿ ಜುಮ್ ಅಂತು, ಹಂಗಾತು, ಈಗ ಅದನ್ನ ಎಕ್ಸ್ಪ್ರೆಸ್ ಮಾಡಿದಾಗ ಅದನ್ನ ನೋಡಿ ನಾನು ಬೆಂಕಿ ಮೇಲೆ ಕೈ ಇಡೋದನ್ನ ಕಂಟ್ರೋಲ್ ಮಾಡ್ತೀನಿ. ದಿಸ್ ಇಸ್ ಕಾಲ್ಡ್ ಎಸ್ ಲರ್ನಿಂಗ್ ಫ್ರಾಮ್ ಅದರ್ಸ್ ಮಿಸ್ಟೇಕ್. ಇದು ನಮ್ಮ ಒಂದು ವಿಶೇಷವಾಗಿರ್ತಕ್ಕಂಥ ಗುಣ. ಅರ್ಥಾಯ್ತಾ? ಇದೇ ದಾರಿಯಲ್ಲಿ ನಾವೇನ್ ಮಾಡ್ತಿದ್ವಿ ಅಂದ್ರೆ ನಮ್ಮ ಮಕ್ಕಳನ್ನ ಕಳಿಸ್ತಾ ಇದೀವಿ. ಈಗ ನೀವು ಕೂಡಿರ್ತಕ್ಕಂಥದ್ದೇನು, ನೀವು ಯಾರೋ ನನಗೂ ಗೊತ್ತಿಲ್ಲ, ನಾನ್ ಯಾರೋ ನಿಮಗೂ ಗೊತ್ತಿಲ್ಲ, ಬಟ್ ದೂರ ಇದ್ದೀವಿ. ಬಟ್ ಏನೋ ಒಂದು ಫಾರ್ಮೆಟ್ ಮಾಡ್ಕೊಂಡು ನನ್ನ ಅನುಭವಗಳನ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ, ಹೌದಲ್ಲ? ಈ ರೀತಿ ನಾವು ಬೆಳವಣಿಗೆಯನ್ನು ಬೆಳೆದಿರೋದ್ರಿಂದ ನಮಗೆ ಸರ್ವೈವಲ್ ಇಸ್ ನಾಟ್ ಅ ಪ್ರಾಬ್ಲಮ್. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕೇನಂತಂದ್ರ, ಬದುಕೇ ನಮಗೆ ದೊಡ್ಡ ಬವಣೆ ಅಲ್ಲ, ಬದುಕೇ ಬವಣೆ ಅಲ್ಲ. ಅರ್ಥಾಯ್ತಾ? ಹಾಗಾದ್ರೆ ಏನಿರ್ಬೋದು, ಹಂಗಾರೆ ನಾ ಎದಕ್ ಕೊಟ್ಟಿರ್ಬೋದು? ಎಲ್ಲ ಸರಿ ಅದ ರೀ. ಈಗಿನ ಜನರೇಷನ್ ಒಳಗೆ ನೀವು ಕರೆಕ್ಟ್ ಆಗಿ ಯೋಚನೆ ಮಾಡಿದ್ರೆ ಅಂದ್ರ ಕುಡಿಲಿಕ್ಕೆ ನೀರು ಯಾರೋ ಮಾಡಿಕೊಡ್ತಾ ಇದಾರೆ, ಗೌರ್ಮೆಂಟ್ನವರು. ಎಜುಕೇಶನ್ನು ಎಷ್ಟೋ ಸ್ಕೂಲ್ಸ್ ಕಾಲೇಜಸ್ಗಳು ತೆಗಿತಾ ಇದಾವೆ. ಆಮೇಲೆ ಆರ್ಗನೈಸ್ ಮಾಡ್ಲಿಕ್ಕೆ ಅರೇಂಜ್ಮೆಂಟ್ಗೋಸ್ಕರ ಪೊಲಿಟಿಕಲ್ ಪಾರ್ಟಿಗಳಿದಾವೆ. ಆಯ್ತಾ? ಯಾವ ಮಟ್ಟಿಗೆ ಇದಾವೆ ಅದೆಲ್ಲದೂ ಕೂಡ ಒಂದು ಸಿಸ್ಟಮ್ ಮಾಡ್ಕೊಂಡಿದೀವಿ ನಾವು. ಆ ಸಿಸ್ಟಮ್ ಅಲ್ಲಿ ನಡೀತಾ ಇದೆ. ಎಷ್ಟೋ ಪುಸ್ತಕಗಳಿದಾವೆ, ಎಷ್ಟೋ ಜ್ಞಾನ ಭಂಡಾರ ಇದೆ. ಎಲ್ಲವನ್ನೂ ತಗೊಂಡು ನಾವು ಆರಾಮಾಗಿ ಬದುಕಿ ಬಾಳ್ಬಹುದು. ಬಟ್ ಅದು ನಮ್ಮ ಜೀವನದ ಉದ್ದೇಶ ಆಗ್ಬಾರ್ದು. ನಮ್ಮ ಜೀವನದ ಉದ್ದೇಶ ಏನಂತಂದ್ರ, ನಮ್ಮ ಆಸ್ಪಿರೇಷನ್ ಏನಿರ್ಬೋದು, ನಾನು ಎದಕ್ ಹುಟ್ಟಿದೀನಿ, ಅದ ಆಕಾಂಕ್ಷೆ ಏನದ, ಅದನ್ನ ನಾವು ದಿನಾಲೂ ಅರ್ಥ ಮಾಡ್ಕೊಂತ ಹೋಗ್ಬೇಕಾಗ್ತದೆ. ಓಕೆ, ನಮ್ಮ ಜೀವನದ ನಿಜವಾದ ಉದ್ದೇಶ ಏನಾಗ್ಬೇಕು ಅಂತಂದ್ರೆ ಸರಿಯಾದ ತಿಳುವಳಿಕೆ. ಇದೊಂದೇ ನೋಡ್ರಿ, ನಾನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರೋದೇನಂದ್ರ, ನಾವು ಸರಿಯಾದ ತಿಳುವಳಿಕೆ, ರೈಟ್ ಅಂಡರ್ಸ್ಟ್ಯಾಂಡಿಂಗ್. ಇದು ಯಾವಾಗಿಂದ ಬಂತಂದ್ರ ಬುದ್ಧನ ಕಾಲದಿಂದ ಬಂತು. ಬುದ್ಧನೂ ಕೂಡ ಮನುಷ್ಯ ತನ್ನ ಜೀವನವನ್ನು ಸಂಪೂರ್ಣವಾಗಿ ಜಾಸ್ತಿ ಯುಟಿಲೈಸ್ ಮಾಡಿಕೊಂಡು ಅತ್ಯಂತ ಖುಷಿಯಾಗಿ ಜೀವನದಲ್ಲಿ ಬದುಕಬೇಕಿತ್ತು ಅಂದ್ರ ಅವನಿಗೆ ಏನ್ ಬೇಕು ಅಂದ್ರ ಸರಿಯಾದ ತಿಳುವಳಿಕೆ. ಇಷ್ಟೇ ನೋಡ್ರಿ. ಎದ್ರ ಮೇಲೆ? ನಮ್ಮ ಸುತ್ತಮುತ್ತ ಇರುವ ನಮ್ಮ ರಿಲೇಷನ್ಸ್ಗಳ ಮೇಲೆ. ರಿಲೇಷನ್ಸ್ ಅಂದ್ರೆ ಬರೀ ಬ್ಲಡ್ ರಿಲೇಷನ್ಸ್ ಅಂತಲ್ಲ, ನಮ್ಮ ಸುತ್ತಮುತ್ತ ನಮ್ಮ ಜೊತೆಗೆ ಕನೆಕ್ಟ್ ಆಗಿರ್ತಕ್ಕಂಥವ್ರ ಮೇಲೆ ಸರಿಯಾದ ತಿಳುವಳಿಕೆ. ಅವ್ರು ನಮಗೋಸ್ಕರ ಎದಕ್ಕಿದ್ದಾರೆ, ನಾವು ಅವ್ರಿಗೋಸ್ಕರ ಎದಕ್ಕಿದ್ದೀವಿ. ಆಯ್ತಾ? ಮತ್ತೆ ನನ್ನ ಸುತ್ತಮುತ್ತ ಸಿಕ್ಕಿರ್ತಕ್ಕಂಥ ಸವಲತ್ತುಗಳ ಮೇಲಿನ ತಿಳುವಳಿಕೆ. ನನಗೆಲ್ಲಾ ಸವಲತ್ತುಗಳದಾವ, ನೀರದ, ಆಹಾರ ಅದ, ಗಾಳಿ, ಮಳೆ, ಬೆಳಕು, ಭೂಮಿ ಎಲ್ಲ ಇದ. ಪ್ಲಸ್ ಏನೆಲ್ಲ ಮತ್ತೆ ಬೇರೆ ಮಾನವ ನಿರ್ಮಿತ ಸೌಕರ್ಯಗಳನ್ನು ಇದಾವ, ಹೌದಾ? ಗಾಡಿಗಳಿದಾವ, ವೆಹಿಕಲ್ಸ್ ಇದಾವ, ರೋಡ್ ಅದ, ಬ್ರಿಡ್ಜ್ ಅದ, ಈ ರೀತಿ ಸೋ ಮೆನಿ ಥಿಂಗ್ಸ್, ಸವಲತ್ತುಗಳದಾವ. ಹಂಗಾರೆ ಇದ್ರಗಳ ಮೇಲೆ ನನ್ನ ತಿಳುವಳಿಕೆ. ಅರ್ಥ? ಇವನ್ನ ನಾವು ಸರಿಯಾಗಿ ತಿಳ್ಕೊಂಡಿಲ್ಲ. ರಿಲೇಷನ್ಸ್ ಎದಕ್ ಬೇಕು ನಮಗ? ತಂದೆ ತಾಯಿಗಳು ಎದಕ್ಕಿದ್ದಾರೆ, ಮಕ್ಕಳು ಎದಕ್ಕಿದ್ದಾರೆ, ಗುರುಗಳು ಎದಕ್ಕಿದ್ದಾರೆ, ಟೀಚರ್ ಎದಕ್ಕಿದ್ದಾರೆ, ಸ್ಕೂಲ್ಗಳು ಎದಕ್ಕಿದಾವೆ,
ಇದ್ರ ಮೇಲಿನ ಸರಿಯಾದ ತಿಳುವಳಿಕೆ. ದುಡ್ಡು ಅಂದ್ರೇನು, ದುಡ್ಡಿನ ವ್ಯಾಲ್ಯೂ ಏನು, ನೌಕರಿ ನಾವು ಎದಕ್ ಮಾಡ್ತಾ ಇದ್ದೀವಿ, ಜಾಬ್ ನಾವ್ ಎದಕ್ ಮಾಡ್ತಾ ಇದ್ದೀವಿ, ಬೆಳಗ್ಗೆ ನಾವು ಕ್ಲಾಸಿಗೆ ಹೋಗ್ತೀವಿ, ಅಲ್ಲಿ ಒಂದಿಷ್ಟು ಹುಡುಗರಿಗೆ ಟೀಚ್ ಮಾಡ್ತೀವಿ, ಮತ್ತೆ ವಾಪಸ್ ಬರ್ತೀವಿ, ಇದು ಟೀಚರ್ಸ್ ಉದ್ಯೋಗ. ಪಾಲಕರ ಉದ್ಯೋಗ ತಮ್ಮ ಮಕ್ಕಳನ್ನೆಲ್ಲ ಸರಿಯಾಗಿ ರೆಡಿ ಮಾಡ್ತಾರ, ಅವ್ರನ್ನಷ್ಟನ್ನು ಸ್ಕೂಲ್ ಬಸ್ ಒಳಗೆ ಕೂಡಿಸ್ತಾರೆ, ಅವ್ರನ್ನ ಕರ್ಕೊಂಡು ಸ್ಕೂಲಿಗೆ ಕರ್ಕೊಂಡು ಹೋಗ್ತಾರೆ, ಆ ಸ್ಕೂಲಲ್ಲಿ ಇರ್ತಕ್ಕಂಥ ಟೀಚರ್ ಮಕ್ಕಳಿಗೆ ಪಾಠ ಮಾಡ್ತಾರೆ. ಇಲ್ಲಿ ತಂದೆ ತಾಯಿಗಳು ಯಾವುದೋ ಒಂದು ಆಫೀಸಲ್ಲೋ, ಕಂಪನಿಯಲ್ಲೋ, ಅಂಗಡಿ, ಕಿರಾಣಿ ಅಂಗಡಿ ಅಲ್ಲೇ ಇಲ್ಲಿ ಅಥವಾ ಯಾವ್ದಾದ್ರು ಒಂದು ಬಿಸ್ನೆಸ್ ನಲ್ಲೋ ವರ್ಕ್ ಮಾಡಿ ದುಡ್ಡು ಗಳಿಸ್ತಿರ್ತಾರೆ. ಇಲ್ಲಿ ವ್ಯಾಲ್ಯೂ ಎಕ್ಸ್ಚೇಂಜ್ ಆಗತ್ತದ. ವ್ಯಾಲ್ಯೂ ಎಕ್ಸ್ಚೇಂಜ್ ಅಂದ್ರೆ ಏನ್ ಗೊತ್ತಾ, ನಾನು ನನ್ನ ಅಂಗಡಿಯಲ್ಲಿ ಕೆಲಸ ಮಾಡಿ ಬಂದಿರತಕ್ಕಂತ ದುಡ್ಡು ನೀವು ನನ್ನ ಮಕ್ಕಳಿಗೆ ಕಲಿಸ್ತಕ್ಕಂತ ವಿಚಾರಕ್ಕೋಸ್ಕರ ನನ್ನ ದುಡ್ಡನ್ನ ನಿಮಗೆ ಕೊಡ್ತಾ ಇದ್ದೇನೆ. ಇದಕ್ಕೇನಂದ್ರೆ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ. ಈ ರೀತಿಯ ತಿಳುವಳಿಕೆ ನಮ್ಮ ಜೀವನದಲ್ಲಿ ಬರ್ತಾ ಹೋಗ್ಬೇಕಿದು. ಅದಾಯ್ತಾ? ಫಿಸಿಕಲ್ ಫೆಸಿಲಿಟಿನೂ ಕೂಡ ಯಾವ ರೀತಿ ಅಂತಂದ್ರೆ ನೋಡ್ರಿ, ಬಟ್ಟೆಗಳು ಎದಕ್ ಬೇಕು, ಗಾಡಿ ಎದಕ್ ಬೇಕು, ಮನೆ ಎದಕ್ ಬೇಕು, ನೀರುಗಳು ಎದಕ್ ಬೇಕು, ಈ ರೀತಿ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ಗಳನ್ನು ಕೂಡ, ಅಂದ್ರೆ ಭೌತಿಕ ಇನ್ಫಾರ್ಮೇಶನ್ ಇರ್ಬೇಕು ಅಥವಾ ಸಾಮಾಜಿಕ ಇನ್ಫಾರ್ಮೇಶನ್ ಇರ್ಬೋದು, ಎಲ್ಲದ್ರ ಮೇಲೂ ಕೂಡ ಸರಿಯಾದ ತಿಳುವಳಿಕೆ ಬಂತು ಅಂತಂದ್ರೆ ನಮ್ಮ ಜೀವನ ಸದುಪಯೋಗಗೊಳ್ತದ. ಹೇಳ್ಬೋದು ನಿಮ್ಗೆ ಏನಂತಂದ್ರ ನಿಮ್ಮಲ್ಲಿ ಯಾವ್ದು ಪ್ರಾಬ್ಲಮ್ಸ್ ಬರಂಗಿಲ್ಲ ನೋಡ್ರಿ, ಬಿಕಾಸ್ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಅದ. ಓಕೆ, ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಸರ ಒಂದು ಕ್ವಶನ್ ಬರ್ತದ್ರಿ ಇಲ್ಲಿ. ರೈಟ್ ಅಂಡರ್ಸ್ಟ್ಯಾಂಡಿಂಗ್ ನಾವೇನೋ ತಿಳ್ಕೊಂತೀವ್ರಿ ಸರ, ಬಟ್ ಮಂದಿ ತಿಳ್ಕೊಬೇಕಲ್ರಿ, ಹೌದಲ್ರಿ? ಇದೊಂದು ದೊಡ್ಡ ಕ್ವಶನ್ ಇದು. ಪ್ರತಿಯೊಂದು ಮನುಷ್ಯನಿಗೂ ಏನದ ಅಂತಂದ್ರೆ ದೊಡ್ಡ ಕ್ವಶನ್ ಏನಂತಂದ್ರ, ಸರ್ ನಾವೇನೋ ತಿಳ್ಕೊಂತೀವ್ರಿ ಸರ, ಬಟ್ ಮಂದಿ ತಿಳ್ಕೊಬೇಕಲ್ರಿ, ಅವ್ರು ಸರಿ ಆಗ್ಬೇಕಲ್ರಿ. ನಾನು ರೋಡ್ ಮೇಲೆ ಕರೆಕ್ಟ್ ಆಗಿ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ಕೊಂತ ಹೋಗ್ತೀನಿ, ಬಟ್ ಬ್ಯಾರೆದವ್ ಬಂದು ಗೊತ್ತಾನ್ರಿ ಸರ್ ನಮಗ. ನಾವು ಮಕ್ಕಳು ಚಲೋತ್ನಾಗ ಓದ್ಲಿ ಅಂತೇಳಿ ಸ್ಕೂಲಿಗೆ ಹಚ್ಚಿದೀವ್ರಿ, ಎಲ್ಲಾ ಟೀಚರ್ ಚಲೋ ಅದಾರ್ರಿ, ಒಂದ್ 2-3 ಹಿಂಗದಾರ್ರಿ, ಅರ್ಧೈತ್ರಿ. ಅಥವಾ ನಮ್ಮ ಮನೆಯೊಳಗನು ಕೂಡ ನಾವು ಮಕ್ಕಳಿಗೋಸ್ಕರ ಎಲ್ಲಾ ಮಾಡಾಕತ್ತೀವ್ರಿ, ಮಕ್ಕಳು ಓದಾವಲ್ರಿ, ಏನ್ ಮಾಡ್ಬೇಕು? ಇವು ದೊಡ್ಡ ಪ್ರಾಬ್ಲಮ್ಸ್ ಆಗ್ಬಿಟ್ಟದ ನಮಗ. ಅಂದ್ರೆ ಇಲ್ಲಿ ಏನಾಗ್ಬಿಟ್ಟದ ಅಂದ್ರೆ, ನಾನ್ ಸರಿಯಾಗಿದ್ದೀನಿ ಬಟ್ ಸುತ್ತಮುತ್ತ ಸರಿಯಾಗಿಲ್ಲ, ಅಡ್ಜಸ್ಟ್ ಆಗ್ತಾ ಇಲ್ಲ, ಅರ್ಧೈತಲ್ಲ? ಅದಕ್ಕೆ ಈ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ನಾವು ಯಾವ ರೀತಿ ನೋಡ್ಬೇಕಂದ್ರ 4 ಲೆವೆಲ್ಸ್ ಅಲ್ಲಿ ನೋಡ್ಬೇಕು. ಕೇವಲ ನಾನು ಒಬ್ಬನೇ ಉದ್ಧಾರ ಆದ್ರೆ ನಡೆಯಂಗಿಲ್ಲ, 4 ಡಿಫ್ರೆಂಟ್ ಲೆವೆಲ್ಸ್ ಅಲ್ಲಿ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಬೇಕು, ಎಕ್ಸ್ಪ್ಲೋರ್ ಮಾಡ್ಬೇಕು, ನನ್ನ ಜ್ಞಾನವನ್ನ ವೃದ್ಧಿ ಮಾಡ್ಕೊಳ್ಬೇಕು. ಎಲ್ಲಿ? 4 ಲೆವೆಲ್. ಯಾವ್ದಂದ್ರ ಸ್ವಂತದಲ್ಲಿ. ಫಸ್ಟ್ ನಾನೇ ಜಗಳಾಡಕತ್ತೀನ್ರಿ, ಜಗತ್ತನ್ನ ಬಿಟ್ಟು ಬಿಡ್ರಿ, ನನ್ನಲ್ಲಿ 2 ಯೋಚನೆಗಳಾಗ್ಬಿಟ್ಟಾವ. ಒಂದ್ಸತಿ ಹೇಳ್ತದ ತಿನ್ನು ಅಂತದ, ಇನ್ನೊಂದ್ಸತಿ ತಿನ್ಬೇಡ ಅಂತದ, ಬೆಳಿಗ್ಗೆ 7 ಅಂತದ, 7ಬೇಡ ಅಂತದ, ಜಾಗಿಂಗು, ವಾಕಿಂಗು, ಎಕ್ಸರ್ಸೈಸ್ ಒಂದ್ಸತಿ ಮಾಡಂತದ, ಒಂದ್ಸತಿ ಮಲ್ಕೋ ಅಂತದ. ಇಲ್ಲಿ ನಾನೇ ಜಗಳಾಡಕತ್ತೀನಿ, ನನಗೆ ಗೊತ್ತಾಗ್ತಾ ಇಲ್ಲ, ಇನ್ನು ಮಂದಿದ್ ಏನ್ ಮಾಡ್ಬೇಕು? ಆಗ್ತಿದೆಯಲ್ಲ? ನಾಲ್ಗಿ ತಿನ್ನಂತದ, ಹೊಟ್ಟಿ ಬ್ಯಾಡ್ ಅಂತದ. ಕೇಳಿದಿವಲ್ರಿ, ನಾಲ್ಗಿ ತಿನ್ನಂತದ, ಹೊಟ್ಟಿ ಬ್ಯಾಡ್ ಅಂತದ, ಕಿವಿಗಳು ಹಾಡ್ ಕೇಳಂತದ, ಹೆಡ್ಫೋನ್ ಹಾಕೊಂತೀವಿ, ಒಳಗಡೆ ತಮಟೆ ಹರಿತದಂತ. ಸೋ ಮೆನಿ ಥಿಂಗ್ಸ್ ಅದಾವ ನಮ್ಮಲ್ಲಿ. ನಮಗೆ ಏನಾಗ್ಬಿಟ್ಟದಂದ್ರೆ ಜಗಳಗಳು. ಅದಕ್ಕೆ ಏನಂದ್ರ, ನನ್ನಲ್ಲಿ ಫಸ್ಟ್ ಹಾರ್ಮನಿ ಇಲ್ಲ, ನನ್ನಲ್ಲಿ ಸಹಬಾಳ್ವೆ ಇಲ್ಲ. ಸಹಬಾಳ್ವೆ ಜಗತ್ತನ್ನ ಬಿಟ್ಬಿಡ್ರಿ. ನಮ್ಮ ಮನೆಯೊಳಗೆ ಹಂಗದ್ರ, ನಮ್ಮ ಮನೆಯೊಳಗೆ ಹಿಂಗದ್ರ, ಮಕ್ಕಳು ಮಾತ್ ಕೇಳಲ್ಲ, ಸರ್ಗಳು ಮಾತ್ ಕೇಳಲ್ಲ, ಸೊಸೈಟಿ ಮಾತ್ ಕೇಳಲ್ಲ, ಪೊಲಿಟಿಕಲ್ ಪಾರ್ಟಿ ಹಂಗಾಗ್ಯದ, ಮೀಡಿಯಾ ಹಿಂಗಾಗ್ಯದ, ಹೊರಗಡೆ ಬಿಟ್ಬಿಡೋಣ. ಓಕೆನಾ? ಅದ್ ಆಮೇಲೆ ನೋಡೋಣ. ಫಸ್ಟ್ ಏನ್ ಮಾಡೋಣ, ಇಲ್ಲಿ ಜಗಳ ನಡೆಯಕತ್ತದ, ಇಲ್ಲಿ ಜಗಳ ನಡೆಯಕತ್ತದ ಹೇಳ್ತಲ್ಲ, ಅದನ್ನ ಫಸ್ಟ್ ನಾವು ಅರ್ಥ ಮಾಡ್ಕೋ. ಅದಕ್ಕೆ ಎಕ್ಸ್ಪ್ಲೋರೇಷನ್ ಫಸ್ಟ್ ಲೆವೆಲ್ ಯಾವ್ದು ಅಂದ್ರೆ ಸೆಲ್ಫ್ ಲೆವೆಲ್ ಒಳಗ. ಸೆಲ್ಫ್ ಲೆವೆಲ್ ಆದ್ಮೇಲೆ ನನ್ನನ್ನ ನಾನು 100% ಪಕ್ಕಾ ಮಾಡ್ಕೊಂಡು ಡಿಸಿಪ್ಲಿನ್ ಆಗಿ, ಹಾನೆಸ್ಟ್ ಆಗಿ, ಹೆಲ್ದಿ ಆಗಿ, ಮೆಂಟಲಿ ಸ್ಟೇಬಲ್ ಆಗಿ, ಮಾನಸಿಕವಾಗಿ ಸದೃಢನಾಗಿ, ಶಾರೀರಿಕವಾಗಿ ಸದೃಢನಾಗಿ, ಅರ್ಥಾಯ್ತಾ? ಮತ್ತು ಆಹಾರ ವಿಹಾರದಲ್ಲಿ ನಿಶ್ಚಲತೆ, ಹೌದಾ? ಇವೆಲ್ಲವನ್ನು ನಾನು ಸರಿಯಾಗಿ ಅರ್ಥ ಮಾಡಿಕೊಂಡು ನನ್ನಲ್ಲಿ ಜಗಳ ಸ್ವಲ್ಪನೂ ಇಲ್ಲ, ನನ್ನಲ್ಲಿ ನನ್ನ ಮನಸ್ಸುಗಳ ನಡಬರ್ಕನೆ ಏನಾಗಿದೆ, ಸಹಬಾಳ್ವೆ ಹುಟ್ಟ್ಯದ, ನಾನು ಶಾಂತನಾಗಿದ್ದೇನೆ. ಹಂಗ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರ, ವಿ ವಿಲ್ ಗೋ ಟು ಸೆಕೆಂಡ್ ಲೆವೆಲ್, ಫ್ಯಾಮಿಲಿ ಕಡೆ ಹೋಗೋಣ. ಹಾಗಾದ್ರ ನನಗೆ ಸಮೀಪ ಇರ್ತಕ್ಕಂಥವ್ರು ಯಾರು, ನನಗೆ ಸಮೀಪ ಇರ್ತಕ್ಕಂಥವ್ರು ಯಾರು?
ನನಗೆ ಅತ್ಯಂತ ಸಮೀಪ ಇರ್ತಕ್ಕಂಥವ್ರು ಯಾರು? ಹೆಂಡತಿ ಅಥವಾ ಗಂಡ, ಮಕ್ಕಳು, ಅಪ್ಪ ಅಮ್ಮ, ಇಷ್ಟೇ ಸಮೀಪವಾಗಿರ್ತಕ್ಕಂಥ ಈ ಫ್ಯಾಮಿಲಿ ಏನೈತಲ್ಲ, ಅಥವಾ ಅತ್ಯಂತ ಕ್ಲೋಸ್ ಆಗಿರ್ತಕ್ಕಂಥ ಒಬ್ಬ ಗೆಳೆಯ, ಒಬ್ಬ ಗೆಳತಿ, ಅಥವಾ ದಿನಾಲೂ ಮನೆಗೆ ಬಂದು ನಮಗೋಸ್ಕರ ಕಾರ್ಯ ಮಾಡ್ತಕ್ಕಂಥ ಮನೆಗೆಲಸದವರು, ಕಾರ್ ಡ್ರೈವರ್ ಇರ್ಬೋದು, ಇವ್ರೇನದಾರಲ್ಲ, ಇವ್ರಿಗೆ ಏನಂತೀವಿ ಅಂತಂದ್ರೆ ಇವ್ರನ್ನ ಫ್ಯಾಮಿಲಿ ಅಂತೀವಿ. ಓಕೆ, ಎಲ್ಲಿವರೆಗೂ ಸೆಲ್ಫ್ ಅಡ್ರೆಸ್ ಆಗಂಗಿಲ್ಲಲ್ಲ, ಎಲ್ಲಿವರೆಗೂ ನಮ್ಮ ಸ್ವಂತ ಬೆಳವಣಿಗೆ ಆಗಂಗಿಲ್ಲಲ್ಲ, ಅಲ್ಲಿವರೆಗೂ ನಮಗ ಫ್ಯಾಮಿಲಿ ಪ್ರಾಬ್ಲಮ್ಸ್ ಗಳನ್ನ ನೋಡಕ್ ಆಗಂಗಿಲ್ಲ. ಅದಕ್ಕೆ ಏನ್ ಮಾಡ್ಬೇಕಂದ್ರ, ವಿ ಹ್ಯಾವ್ ಟು ಸ್ಪೆಂಡ್ ಲಾಟ್ ಆಫ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ಅವರ್ ಸೆಲ್ಫ್. ಫಸ್ಟ್ ಈ ಯುದ್ಧಗಳನ್ನ ಬಂದ್ ಮಾಡ್ಬೇಕಾಗಿತ್ತು. ಅದಕ್ಕೆ ಒಬ್ಬ ಮೀನುಗುಂಡಿ ಸುಬ್ರಹ್ಮಣ್ಯ ಅಂತೇಳಿ ಅವರೊಬ್ರು ಬುಕ್ ಆಥರ್, ಅವರು ಒಂದು ಚಾಪ್ಟರ್ ಬರೆದಿದ್ದಾರೆ. ಅದ್ರಲ್ಲಿ ಏನದ ಅಂತಂದ್ರ ಮುಗಿಯದ ಯುದ್ಧಗಳು ಅಂತ. ನಮ್ಮ ಮನಸ್ಸೊಳಗಡೆ ಹೆಂಗದ ಅಂದ್ರೆ ಮುಗಿಯದ ಯುದ್ಧಗಳು ಅಂತ ಹೆಸರಿಟ್ರು ಅವ್ರು. ಅರ್ಧೈತಲ್ಲ, ಒಂದ್ಸತಿ ನಾನು ಪಕ್ಕ ಆದ್ನೆ ಅಂತಂದ್ರೆ ನನ್ನ ಫ್ಯಾಮಿಲಿ ಪಕ್ಕ ಆಗ್ತದ. ಹಂಗಾರೆ ಫ್ಯಾಮಿಲಿ ಪಕ್ಕ ಆಗ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ ಸರ್? ನನಗೋಸ್ಕರ ಆದ್ರ ಪುಸ್ತಕ ಓದ್ತೀನಿ, ಒಬ್ರು ಟೀಚರ್ನ ಭೇಟಿ ಆಗ್ತೀನಿ, ಪ್ರಾಕ್ಟೀಸ್ ಮಾಡ್ತೀನಿ, ಏನೆಲ್ಲ ಮಾಡ್ತೀನಿ. ಫ್ಯಾಮಿಲಿ ಉದ್ಧಾರ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಫ್ಯಾಮಿಲಿ ಉದ್ಧಾರ ಆಗ್ಬೇಕಾದ್ರ ಫ್ಯಾಮಿಲಿ ನೋಡಿ ಕಲಿತದ, ಮಾಡಿ ತಿಳಿತದ. ಓದಿ ಕಲಿ ಇದು ಫ್ಯಾಮಿಲಿಗಲ್ಲ, ಇದು ನೋಡಿ ಕಲಿ. ಹಂಗಾಗಿ ನೀವು ನಿಮ್ಮ ಫ್ಯಾಮಿಲಿ ಒಳಗಡೆ ಪರ್ಫೆಕ್ಟ್ ಆದ್ರಿ ಅಂದ್ರ ನಿಮ್ಮ ಫ್ಯಾಮಿಲಿ ನೀವು ನೋಡಿ ಕಲಿತಾ ಶುರು ಮಾಡ್ತದ. ಅದಕ್ಕೂ ಒಂದದ ಅಂಡರ್ಸ್ಟ್ಯಾಂಡಿಂಗ್ ದ ಫ್ಯಾಮಿಲಿ. ಅಂಡರ್ಸ್ಟ್ಯಾಂಡಿಂಗ್ ದ ಫ್ಯಾಮಿಲಿ, ಸಹಬಾಳ್ವೆ ಇಂದ ಫ್ಯಾಮಿಲಿ, ಕುಟುಂಬದ ಸಹಬಾಳ್ವೆ, ಅದನ್ನು ನೋಡೋಣ. ಅದಾದ್ಮೇಲೆ 4ನೇದು ಬರ್ತದ, ನಿಮ್ಮ ಫ್ಯಾಮಿಲಿ ಪಕ್ಕ ಆಯ್ತು ಅಂತಂದ್ರೆ ನಿಮ್ಮ ಫ್ಯಾಮಿಲಿ ಆ ಊರಿಗೆ, ಆ ಓಣಿಗೆ, ಆ ಹಳ್ಳಿಗೆ ಒಂದು ಆದರ್ಶ ಫ್ಯಾಮಿಲಿ ಆಗ್ತದೆ. ಆ ಆದರ್ಶ ಫ್ಯಾಮಿಲಿ ಆಯ್ತಂದ್ರೆ ಮಾತ್ರ ಆ ಆದರ್ಶ ಫ್ಯಾಮಿಲಿನೇ ಆ ಊರಿನ ಸಹಬಾಳ್ವೆಯಲ್ಲಿ ತರಬಹುದು. ತಿಳಿದ? ನಾನು ಬಾಯಿ ಬಿಡೋದಕ್ಕಿಂತ ಮುಂಚೆ ಜನರು ಹೇಳ್ತಾರ ನೀವು ಸುದ್ದಾಗ್ರಿ. ನಾ ಇನ್ನೊಬ್ರಿಗೆ ಕನ್ವಿನ್ಸ್ ಮಾಡೋದಕ್ಕಿಂತ ಮುಂಚೆ ನನಗೆ ಎಷ್ಟೋ ಜನ ಹೇಳ್ತಾರೆ ಏನಂತ, ನೀವು ಸುದ್ದಾಗ್ರಿ ಅಂದ್ರ ಫಸ್ಟ್ ಸಹಬಾಳ್ವೆ ನನ್ನಲ್ಲಿ, ಅದಾದ್ಮೇಲೆ ನನ್ನ ಕುಟುಂಬದಲ್ಲಿ ಸಹಬಾಳ್ವೆ ಆದ್ಮೇಲೆ ನನ್ನ ಕುಟುಂಬದಿಂದ ನಾ ಏನ್ ಮಾಡೋದು, ಹಳ್ಳಿಯಲ್ಲಿ ಸಹಬಾಳ್ವೆ ತರಬಹುದು. ನನ್ನ ಕುಟುಂಬ ಸರಿ ಆದ್ಮೇಲೆನೆ ನಾನು ಸ್ಕೂಲ್ಗೆ ಹೋಗಿ ಟೀಚರ್ಸ್ಗೆ ಹೇಳ್ಬೋದು, ನನ್ನ ಮಕ್ಕಳಿಗೆ ಹಿಂಗ್ ಹೇಳ್ರಿ, ನನ್ನ ಮಕ್ಕಳಿಗೆ ಹಂಗ್ ಹೇಳ್ರಿ ಅಂತ. ಅಲ್ಲಿವರೆಗೆ ನಾನು ಹೇಳಕ್ಕೆ ಆಗಂಗಿಲ್ಲ, ಯಾರು ಕೇಳಂಗೇ ಇಲ್ಲ, ಬಿಕಾಸ್ ನನ್ನಲ್ಲಿ ಏನಿಲ್ಲ. ಓಕೆ, ಒಂದು ಸತಿ ಒಂದು ಸೊಸೈಟಿ ತಯಾರಾಗ್ತದ, ಈ ರೀತಿ ಆಗಿ 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 ಒಂದು ಸೊಸೈಟಿ ತಯಾರಾಗ್ತದ. ಆ ಸೊಸೈಟಿ ಆದ್ಮೇಲೆ ಆ ಸೊಸೈಟಿ ಏನ್ ಮಾಡ್ತದ ಅಂದ್ರೆ ಜಗತ್ತಿಗೆ ಮಾದರಿ ಆಗ್ತದ. ನೋಡ್ರಿ, ಇದು ಏನಂತಂದ್ರೆ ಸ್ಟೆಪ್ಸ್ಗಳಿದು. ಇದೇನಿದು? ಸ್ಟೆಪ್ಸ್ಗಳಿದು. ನಾನು ಒಮ್ಮೆಲೆ ವರ್ಲ್ಡ್ ಫೇಮಸ್ ಆಗಕ್ ಬರಂಗಿಲ್ಲ, ಒಮ್ಮೆಲೆ ನಮ್ಮ ಸ್ಕೂಲ್ ವರ್ಲ್ಡ್ ಫೇಮಸ್ ಆಗ್ಬೋದು, ಒಮ್ಮೆಲೆ ನಮ್ಮ ಮಕ್ಕಳು ವರ್ಲ್ಡ್ ಫೇಮಸ್ ಆಗಕ್ ಬರಂಗಿಲ್ಲ. ಫಸ್ಟ್ ಹೆಜ್ಜೆ ಏನದ, ನನ್ನ ಯುದ್ಧಗಳನ್ನ ಮುಗಿಸ್ಬೇಕು, ನಾನು ಆದರ್ಶನಾಗ್ತೀನಿ, ನನ್ನ ಮಂದಿ ನನ್ನ ನೋಡ್ಕೋಂತ ಅವ್ರು ಬದಲಾಗ್ತಾರ. ಅವಾಗ ನನ್ನ ಫ್ಯಾಮಿಲಿ ಬದಲಾಗ್ತದ, ನನ್ನ ಫ್ಯಾಮಿಲಿನ ನೋಡ್ಕೋಂತ ಪಕ್ಕದ ಫ್ಯಾಮಿಲಿ ಬದಲಾಗ್ತವ, ನನ್ನ ಸೊಸೈಟಿ ಬದಲಾಗ್ತದ, ನನ್ನ ಸೊಸೈಟಿನ ನೋಡ್ಕೊಂತ ಇಡೀ ಜಗತ್ತು ಬದಲಾಗ್ತದ. ಹಂಗಾರೆ ನಾನು ಜಗತ್ತನ್ನ ಬದಲು ಮಾಡ್ಬೇಕಾ? ಬೇಡ. ನೋಡ್ಕೊಂತ ಬದಲಾಗೋದು ಬಹಳ ಇಂಪಾರ್ಟೆಂಟ್ ಐತ್ರಿ. ನೋಡ್ಕೊಂತ ಬದಲಾಗೋದು ಬಹಳ ಇಂಪಾರ್ಟೆಂಟ್ ಐತಿ. ನಾನು ನಿಮಗ ಏನ್ ಹೇಳಕತ್ತೀನಿ, ಅದಕ್ಕೆ ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಆದ ತಕ್ಷಣ ನಾ ಏನ್ ಹೇಳಿದೆ ಅಂತಂದ್ರೆ, ನಾನು ಇಲ್ಲಿ ನಿಮಗ್ ಟೀಚ್ ಮಾಡಕತ್ತಿಲ್ಲ, ನಿಮ್ಗೆ ಹೇಳ್ತಾ 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 ನಾನು ಉದ್ಧಾರ ಆಗಕತ್ತೀನಿ. ಇದು ನೋಡ್ರಿಪ್ಪ ನನ್ನ ಉದ್ದೇಶ. ಮತ್ ಹಿಂಗ್ ಅನ್ಕೋಬೇಡ್ರಿ, ಒಬ್ಬ ರಾಜಶೇಖರ್ ಸರ್ ಅಂತ ಬಂದಿದಾರ, ಅವ್ರು ನಮ್ಗೆಲ್ಲ ಹೇಳ್ಕೊಡಕತ್ತಾರ. ಇಲ್ಲ, ಅವರು ಉದ್ಧಾರ ಆಗಕತ್ತಾರ. ನಾ ಹೆಂಗ್ ಉದ್ಧಾರ ಆಗತ್ತೀನಿ? ನಿಮ್ಗೆ ಹೇಳಿ 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 ನಾನು ಉದ್ಧಾರ ಆಗತ್ತೀನಿ. ಓಕೆ, ನಾನು ಉದ್ಧಾರ ಆಗೀನಿ ಅಂತ ನಿಮಗ ಅನ್ಸಿದ್ದರೆ ನೋಡಿ ಕಲೀರಿ. ಓಕೆ, ನಾವು ಎಲ್ಲಾರು ಕೂಡಿ ಏನೊಂದು ಸ್ಕೂಲ್ ಅದಲ್ಲ, ಚಬ್ಬಿ ಸ್ಕೂಲ್ ಏನದಲ್ಲ, ಈ ಸ್ಕೂಲಿನ ಎಲ್ಲಾ ಫ್ಯಾಮಿಲಿಗಳು ಎಲ್ಲಾರು ಸೇರಿ ಸ್ವಂತ 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 ಒಬ್ಬರು ನೋಡಿ ಬದಲಾಗೋಣ. ಅದಾದ್ಮೇಲೆ ಏನಾಗ್ತದ? ಬಾಗಲಕೋಟೆಯಲ್ಲಿ ಇರ್ತಕ್ಕಂಥ ಬೇರೆ ಸ್ಕೂಲ್ಗಳು, ಬೇರೆ ಪೇರೆಂಟ್ಸ್ಗಳು, ಬೇರೆ ಮಕ್ಕಳು ಎಲ್ಲಾರು ಕೂಡ ಬದಲಾಗಲಿ. ನಾವು ಮಾಡಕ್ ಹೊಂಟಿವೇನ್ರಿ? ಹೋಗೋಣನ್ರಿ, ಜಾಥಾ ಹಿಡ್ಕೊಂಡು ಹೋಗೋಣ. ಬಾ, ನಾವು ಬದಲಾಗಿದ್ದೇವೆ, ನೀವು ಬದಲಾಗ್ರಿ, ನಾವು ಬದಲಾಗಿದ್ದೇವೆ, ನೀವು ಬದಲಾಗ್ರಿ. ಇಲ್ಲ, ಬೇಡ. ನೋಡಿ ಕಲಿ, ಮಾಡಿ ತಿಳಿ. ಹೌದ್ರಿ?
ಕರೆಕ್ಟ್ ಟೈಮ್ ಕೊಟ್ಟಿದ್ರೆ ನಮಗೆ ಇಷ್ಟೇ ಮಾತಾಡೋಣ. ಬಹಳ ನಾವೇನ್ ಮಾಡೋದು ಬೇಡ, ಜಗ್ಗೋದೇ ಬೇಡ. ಸಮಯವನ್ನ ಸರಿಯಾಗಿ ಸದುಪಯೋಗ ಪಡಿಸಿಕೊಳ್ಳೋಣ. 7 ಗಂಟೆಗೆ ಸ್ಟಾರ್ಟ್ ಮಾಡೋದು, 7:15 ಮುಗಿಸೋಣ. ಅರ್ಥ ಆಯ್ತಾ? ನಿಮಗೆ ಒಂದು ವಾರದ ಒಂದು ಹೋಮ್ವರ್ಕ್ ಅನ್ನು ಕೊಡ್ತೀನಿ. ಓಕೆ, ಇವತ್ತಿಂದ ನಾವು ಮಕ್ಕಳಾಗಿ ಬಿಡಣ್ರಿ. ಇನ್ನ 1 ನಿಮಿಷ ತಗೊಳ್ತೀನಿ, 7:15 ಆಗ್ಯದ, ಇನ್ನ 1 ನಿಮಿಷ ಟೈಮ್ ತಗೊಳ್ತೀನಿ. ನಾವೆಲ್ಲರೂ ಮಕ್ಕಳಾಗೋಣ. ನಾನು ನೋಟ್ಸ್ ಇಡ್ತೀನಿ, ನಾನು ಒಂದು ನೋಟ್ಬುಕ್ ತಗೊಳ್ತೀನಿ. ಇವತ್ತಿಂದ ತಗೊಂಡು ಒಂದು ವಾರದ ಒಂದು ಹೋಮ್ವರ್ಕ್ ಕೊಡ್ತೀನಿ. ಏನಂತಂದ್ರೆ ಅದನ್ನ ಮಾಡೋಣ. ಏನಂತಂದ್ರೆ, ನನ್ನಲ್ಲಿ ಯಾವ ರೀತಿಯ ಆಗ್ತಾ ಇದ್ದಾವೆ, ನನ್ನಲ್ಲಿ ಯಾವ ರೀತಿಯ ಜಗಳಗಳಾಗ್ತಾ ಇದ್ದಾವೆ, ಅದಕ್ಕೆ ಕಾರಣಗಳೇನು, ಅವುಗಳನ್ನ ನಾನು ಹೆಂಗ್ ಕಂಟ್ರೋಲ್ ಮಾಡ್ಬೇಕು ಅನ್ನೋದಕ್ಕೊಂದು ಪ್ಲಾನ್ ಮಾಡೋಣ ಈ ವಾರ. ಮಾಡೋಣ್ರಿ? ಆಗ್ತಿದಾವ ನನ್ನಲ್ಲಿ ಏನಾಗ್ತಿದಾವ ನೋಡ್ರಿ. 1-2 ಎಕ್ಸಾಂಪಲ್ ಹೇಳ್ತೀನಿ. ಓಕೆ, ಬೈಕ್ ತಗೊಳ್ಳೋ, ಕಾರ್ ತಗೊಳ್ಳೋ, ಜಗಳ ನಡೆಯಕತ್ತದ. ಓಕೆ, ಬಾಡಿಗೆ ಮನೆಯೊಳಗಿರ್ಲೋ, ಸ್ವಂತ ಮನೆಗೆ ಹೋಗ್ಲೋ, ಪ್ಲಾಟ್ ತಗೊಳ್ಳೋ ಅಥವಾ ಸ್ವಂತ ಮನಿ ಕಟ್ಟಿದ್ದು ತಗೊಳ್ಳೋ, ಅಥವಾ ಅವ್ರಿಗೇನ್ಲಿ ಇವ್ರಿಗೇನನ್ಲಿ, ಮಕ್ಕಳಿಗೆ ಪಾಠ ಹೇಳೋ ಬ್ಯಾಡೋ, ಇವು ಜಗಳಗಳಾಗತ್ತವಲ್ಲ. ಅಥವಾ ನನ್ನಲ್ಲೇ ಒಂದಿಷ್ಟು ಅದಾವ, ಈ ಆಸೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇವೆಲ್ಲ ಕೂಡ್ಯಾವ. ಹೌದಲ್ಲ? ಇವೆಲ್ಲಾದ್ರಿಂದ ನಾನು ಹೆಂಗ್ ಜಗಳ ಆಡಕತ್ತೀನಿ, ಜಸ್ಟ್ ಏನ್ ಮಾಡೋಣ, ವಿಟ್ನೆಸ್, ಸಾಕ್ಷಿ ಭಾವ, ಕೇವಲ ಸಾಕ್ಷಿ. ಕಂಟ್ರೋಲ್ ಮಾಡಕ್ ಹೋಗ್ಬೇಡ್ರಿ ಮೈಂಡ್ ಅನ್ನ. ನಾನು ಒಂದು ಹೊಸ ಅಜೆಂಡಾ ತಗೊಂಡ್ಬಂದಿನಿ ಈಗೀಗ. ಮನಸ್ಸನ್ನು ಎಂದೂ ಕೂಡ ನಿಯಂತ್ರಣದಲ್ಲಿ ತರಬೇಡಿ, ಕೇವಲ ನೋಡಿ. ಯಾವ ಯೋಚನೆಗಳನ್ನು ಮಾಡಾಕತ್ತಿರಲ್ಲ, ಅಲರ್ಟ್ ಆಗಿರಿ, ಸಾಕಿಷ್ಟು. ರೈಟ್? ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೆ ಏನಾದ್ರೂ ಅನಿಸ್ತಿತ್ತು ಅಂತಂದ್ರೆ ಕಮೆಂಟ್ ಮಾಡ್ಬೋದು, ಕ್ವಶನ್ ಇದ್ರೆ ಕೇಳ್ಬೋದು, ಅಥವಾ ವಾಟ್ಸಪ್ ಅಲ್ಲಿ ನಂಬರ್ ಇರ್ತದ, ಕನೆಕ್ಟೆಡ್ ಇರೋಣ. ಒಂಥರ ಏನೋ ಮಕ್ಕಳು ಬೆಳಿತಾ ಇದಾವ್ರಿ. 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಚಬ್ಬಿ ಸರ್ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ತಗೊಂಡ್ಬಿಟ್ಟಿದಾರ. ಹೌದಾ? ಆ ಹೆಡ್ ಮಾಸ್ಟರ್ ನಮ್ ಸಂಜೀವ್ ಸರ್ನು ಕೂಡ ಮಕ್ಕಳದ ರೆಸ್ಪಾನ್ಸಿಬಿಲಿಟಿ ತಗೊಂಡ್ಬಿಟ್ಟಿದಾರ. ಅವ್ರು 1ನೇ ಕ್ಲಾಸಿಂದ ಹಿಡ್ಕೊಂಡು 10ನೇ ಕ್ಲಾಸ್ ತನಕ ಆ ಹುಡುಗರನ್ನ ಸರಿಯಾದ ದಾರಿಯಲ್ಲಿ ತಗೊಂಡು ಹೋಗೋ ರೆಸ್ಪಾನ್ಸಿಬಿಲಿಟಿ ಅವ್ರದದ. ನಾವೇನ್ ಮಾಡೋಣ ಅಂತಂದ್ರ, ಈ ಸ್ಕೂಲಲ್ಲಿ ಇದ್ದುಕೊಂಡು ಎಲ್ಲಾರು ಕೂಡ ಒಂದು ಫ್ಯಾಮಿಲಿ ಅನ್ನುವಂಗ ಇನ್ನೊಂದು ರೀತಿಯಿಂದ ನಾವು ಬೆಳೆಯೋಣ ರೀ. ಥ್ಯಾಂಕ್ ಯು. ಓಕೆ, ಏನಾದ್ರೂ ಕೇಳೋದಿದ್ರೆ ಕೇಳ್ಬೋದು, ಅಥವಾ ನಾವು 7:15 ಕರೆಕ್ಟ್ ಆಗಿ ಇದನ್ನ ಸೆಷನ್ ಅನ್ನ ಹೆಂಡ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್, ಬಹಳ ಚೆನ್ನಾಗಿತ್ತು. ಯಾರಾದ್ರೂ ಪೇರೆಂಟ್ಸು 2 ನಿಮಿಷ ಟೈಮು, ಯಾರಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬಹುದು. 2 ನಿಮಿಷ.